ಸಖಿಗಳಿಂಚರ ಕೇಳಿ ಆನಂದವ ತಾಳಿ ಆನಂದವ ತಾಳಿ ದೂರ ಬಹುದೂರ ಹೋಗುವ ಕುವೆಂಪು ಅವರದ ವಿಶೇಷತೆ ಏನು ಅಂತ ಹೇಳ್ತಂದ್ರೆ ತಮ್ಮ ಮನಸ್ಸಲ್ಲಿ ಇರುವಂಥ ಭಾವವನ್ನು ಅಭಿವ್ಯಕ್ತಗೊಳಿಸಲಿಕ್ಕೆ ಸರಿಯಾದ ಶಬ್ದ ಸಿಗಲಿಲ್ಲ ಅಂತ ಹೇಳ್ತಂದ್ರೆ ಅವರು ಸ್ವತಃ ಒಂದು ಹೊಸ ಶಬ್ದವನ್ನು ಸೃಷ್ಟಿ ಮಾಡಲಿಕ್ಕೆ ಹಿಂದೆಗೆತಿರಲಿಲ್ಲ. ಕುಣಿಯುವಂತೆ ಮತ್ತ ಶಿಖಿ ಕುಣಿಯುತ್ತಿಹಳು ನೋಡೆ ಸಖಿ ನೋಡೆ ಸಖಿ ಬಾರೆ ಸಖಿ ನೋಡೆ ಶಶಿಮುಖಿ. ಕುವೆಂಪು ಅವರ ಸಾಹಿತ್ಯ ಒಂದು ಅಕ್ಷಯ ಪಾತ್ರ ಇದ್ದಂತೆ. ನಾವು ಎಷ್ಟು ತಗೊಂತೀವೋ ಅಷ್ಟು ನಮಗೆ ಆ ಅರ್ಥಗಳನ್ನು ನಮಗೆ ನೀಡುತ್ತೆ. ಅದನ್ನು ನಾವು ಜೀರ್ಣಿಸ್ಕೋಬೇಕು ಅಷ್ಟೇ. ತೇನ ವಿನಾ ತೃಣಮಪಿ ನ ಚಲತಿ ತೇನ ವಿನಾ ಮಮತೆಯ ಬಿಡುಹೆ ಮೂಢಮನ. ನಮ್ಮ ಕಾರ್ಯಕ್ರಮದ ಉದ್ದೇಶ ಬರೀ ಮನರಂಜನೆ ಅಲ್ಲ, ಶಿಕ್ಷಣದೊಂದಿಗೆ ಮನರಂಜನೆ, ಎಡ್ಯುಟೈನ್ಮೆಂಟ್. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ